ಈ ಮನುಕುಲದ ಜಗತ್ತಿಗೆ, ಮಾನವ ಜಗತ್ತಿಗೆ ದೇವರು ಮತ್ತು ಈ ಒಂದು ಪ್ರಕೃತಿ ಎಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾನೆ ಅಂತಂದರೆ ಅದನ್ನು ಎಷ್ಟು ಋಣ ತೀರಿಸಿದ್ರೂ ಮಾನವನಿಗೆ ಸಾಲದು. ನೋಡ್ರಿ, ದೇವರು ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೇಹವನ್ನು ನೀಡಿದ್ದಾನೆ. ಪ್ರತಿಯೊಂದು ಅಂಗಾಂಗಗಳು ಎಷ್ಟೊಂದು ಬೆಲೆ ಬಾಳ್ತಕ್ಕಂಥವುಗಳು. ನೋಡಿ, ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಆದರೆ ಒಂದು ಫೇಲ್ ಆಗಿರ್ತಕ್ಕಂಥ ಕಿಡ್ನಿಯನ್ನು ತೆಗೆದು ಹೊಸದೊಂದು ಕಿಡ್ನಿಯನ್ನು ಹಾಕೋಬೇಕಪ್ಪ ಅಂತಂದರೆ ಎಷ್ಟು ಲಕ್ಷ ರೂಪಾಯಿಗಳು ಬೇಕು. ಎಷ್ಟು ನಾವು ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ. ಅಂಥದ್ದನ್ನು ಪುಕ್ಕಟೆಯಾಗಿ ದೇವರು ನಮಗೆ ಒಂದು ಉಚಿತವಾಗಿ ನೀಡಿದ್ದಾನೆ. ಒಂದು ಕಾಲು ಮುರಿದ್ರೆ ಆ ಒಂದು ಕಾಲನ್ನು, ಪ್ಲಾಸ್ಟಿಕ್ ಕಾಲನ್ನು ಹಾಕ್ಸ್ಕೊಳ್ಬೇಕಪ್ಪ ಅಂತಂದರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಒಂದು ಕಣ್ಣು ಇರದೇ ಇದ್ದರೆ ಒಂದು ಕಣ್ಣನ್ನು ನಾವು ತೆಗೆದುಕೊಳ್ಬೇಕು, ಹಾಕ್ಸ್ಕೋಬೇಕು, ಕಣ್ಣನ್ನು ನಾವು ಪಡ್ಕೋಬೇಕಪ್ಪ ಅಂತಂದರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇವೆಲ್ಲವುಗಳು ಈ ಒಂದು ದೇಹದ ಪ್ರತಿಯೊಂದು ಅಂಗಾಂಗಗಳು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಮತ್ತು ಬೆಲೆ ಬಾಳ್ತಕ್ಕಂಥ ಒಂದು ವಸ್ತುಗಳನ್ನು ನಮಗೆ, ಅಂಗಾಂಗಗಳನ್ನು ನೀಡಿದ್ದಾನೆ. ಈ ನೀಡಿರ್ತಕ್ಕಂಥ ನಾವು ಒಂದು ಈ ಜೀವನವನ್ನು, ದೇವರು ನೀಡಿರ್ತಕ್ಕಂಥ ಈ ಜೀವನವನ್ನು, ಈ ಒಂದು ದೇವರನ್ನು ಎಷ್ಟು ಕೆಟ್ಟ ಕೆಲಸಕ್ಕಾಗಿ ಮತ್ತು ಎಷ್ಟೊಂದು ಒಂದು ಒಳ್ಳೆಯ ಒಂದು ಸದುಪಯೋಗ ಪಡಿಸ್ಕೊಳ್ತೇನೆ, ಎಷ್ಟೊಂದು ದುರುಪಯೋಗ ಪಡಿಸ್ಕೊಳ್ತೀವಿ. ದೇವ್ರು ನಮಗೆ ಏನು ನೀಡಿಲ್ಲ. ಈ ಒಂದು ಪ್ರಕೃತಿ ಮಾನವ ಜಗತ್ತಿಗೆ ಏನು ನೀಡಿಲ್ಲ ಹೇಳಿ? ಎಲ್ಲನೂ ಉಚಿತವಾಗಿದೆ. ಉಸಿರಾಡಲಿಕ್ಕೆ ಗಾಳಿ ನೀಡಿದ್ದಾನೆ, ಕುಡಿಯೋಕ್ಕೆ ನೀರು. ಒಂದು ದಿನ ನೀರು ಇರದೇ ಇದ್ದರೆ ಮನುಷ್ಯನ ಜೀವ ವಿಲಿ ಒದ್ದಾಡ್ತದೆ. ಗಾಳಿ ಇರದಿದ್ದರೆ ಮನುಷ್ಯ ಉಸಿರುಗಟ್ಟಿ ಸಾಯ್ತಕ್ಕಂಥ ಒಂದು ಸಾಯ್ತಾನೆ. ಎಲ್ಲವೂ ನಮಗೆ ಉಚಿತವಾಗಿ ದೊರೀತಾ ಇವೆ. ಪ್ರಕೃತಿಯಿಂದ ನಮಗೆ ಉಚಿತವಾಗಿ ತರ್ತೇವೆ. ನಾವು ಏನು ಕೊಡ್ತೇವೆ ಅವರಿಗೆ, ನಾವು ಏನು ನೀಡ್ತೇವೆ ಈ ಒಂದು ಪ್ರಕೃತಿಗೆ, ನಾವು ಯಾವ ಒಂದು ಎಷ್ಟೇ ನಾವು ನೆನೆಸ್ಕೊಂಡ್ರು, ಎಷ್ಟೇ ನಾವು ಇದು ಮಾಡಿದ್ರು ಆ ಒಂದು ಋಣ ತೀರಿಸ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಮಗೆ ಸೂರ್ಯ ಈ ಜಗತ್ತಿಗೆ ಬೆಳಕನ್ನು ನೀಡ್ತಾನೆ. ಒಂದು ದಿನ ಸೂರ್ಯ ಬೆಳಗದೇ ಇದ್ದರೆ ಇಡೀ ಜಗತ್ತು ಮತ್ತು ಎಲ್ಲರ ಕೆಲಸ ಕಾರ್ಯಗಳು ಹೇಗೆ ನಡೀತವೆ ವಿಚಾರ ಮಾಡಿ. ಕತ್ಲಲ್ಲಿ ಪ್ರತಿಯೊಂದು ನಮಗೆ ಉಚಿತವಾಗಿ ದೇವರು ನಮಗೆ ನೀಡ್ತಾ ಇದ್ದಾನೆ. ನಾವು ಅವು ಏನು ಅಪೇಕ್ಷೆ ಇಲ್ಲ. ಓಕೆ, ಮನುಷ್ಯನಿಗೆ ಈ ಭೂಮಿ ಮೇಲೆ ಆದಿಯಿಂದ ಅಂತ್ಯದವರೆಗೂ ಯಾವ ಮನುಷ್ಯ ಬದುಕಿದ್ದಾನೆ ಹೇಳಿ? ಭಾಳ ಅಂದರೆ 100-150 ವರ್ಷಗಳು ಮಾತ್ರ ಬದುಕ್ಬೋದು. ಭಾಳ ಅಂದರೆ ಹಿಂದಿನ ಜನ ಒಂದು 200-250 ವರ್ಷ ಬದುಕ್ತಿದ್ರೇನೋ. ಬಟ್ ಈಗಂತೂ ತುಂಬಾ ಕಡಿಮೆ. ಯಾವುದೂ ಇಲ್ಲಿ ಶಾಶ್ವತ ಅಲ್ಲ. ಆದರೂ ಸಹ ಮನುಷ್ಯನು ಒಟ್ಟಿನಲ್ಲಿ ಕೂಡಿಟ್ಕೊಳ್ತಕ್ಕಂಥ ಗುಣ ಈಗ ನನಗೆ ಬೇಕು. ಮನುಷ್ಯನನ್ನು ಬಿಟ್ಟರೆ ಈ ಭೂಮಿ ಮೇಲೆ ಯಾವ ಪ್ರಾಣಿನೂ, ಯಾವ ಪಕ್ಷಿನೂ ಕೂಡಿಟ್ಕೊಳ್ಳಲ್ಲ. ಮನುಷ್ಯನು ಮಾತ್ರ ಕೂಡಿಟ್ಕೊಳ್ತಕ್ಕಂಥದ್ದು. ತನಗಲ್ಲದೆ ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಕೆಟ್ಟದನ್ನು ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಏನೇನೋ ಮಾಡಿ ಜಾಸ್ತಿ ತಲೆಮಾರಿಗೆ ಆಗುವಷ್ಟು ಕೂಡಿಟ್ಟುಕೊಳ್ತಕ್ಕಂಥ ಗುಣ ಮನುಷ್ಯನಿಗೆ ಬಿಟ್ಟು ಬೇರೆ ಯಾವರಿಗೂ ಇಲ್ಲ. ನಾವು ಎಷ್ಟು ಕಾಲ ಬದುಕುತ್ತೀವಿ. ಎಷ್ಟೊಂದು ಸ್ವಾರ್ಥಿ ಮನುಷ್ಯ. ದೇವರು ನೋಡಿ, ಜಗತ್ತಿನಲ್ಲಿ ಯಾವ ಪ್ರಾಣಿಗೂ ಮಾತನಾಡ್ತಕ್ಕಂಥ ಕಲೆ ಇಲ್ಲ. ಆದರೆ ಮಾನವ ಜಗತ್ತಿಗೆ, ಮನುಷ್ಯನಿಗೆ ಮಾತನಾಡ್ತಕ್ಕಂಥ ಒಂದು ಕಲೆಯನ್ನು ನೀಡಿದ್ದಾನೆ. ಮತ್ತು ಕಷ್ಟ ಸುಖವನ್ನು ಹೇಳ್ಕೊಳ್ಬೋದು, ಮತ್ತು ಬೇರೆಯವರಿಂದ ನಾವು ಏನಾದರೂ ನಾವು ಕೇಳಬಹುದು, ಮತ್ತು ನಮಗೆ ಬೇಕಾದ್ದನ್ನು ಕೇಳಿ ಪಡಿಬೋದು. ಮತ್ತು ಏನಾದರೂ ಪ್ರತಿಯೊಂದು ನೋಡಿ, ಒಂದು ಒಳ್ಳೆಯ ಟ್ಯಾಲೆಂಟ್ ನೀಡಿದ್ದಾನೆ, ಒಳ್ಳೆಯ ಸುಂದರತೆ ಮತ್ತು ಒಳ್ಳೆಯ ಒಂದು ಕಲೆಗಳನ್ನು ನೀಡಿದ್ದಾನೆ. ಎಷ್ಟೋ ಪ್ರತಿಯೊಬ್ಬರಿಗೂ ತಮ್ಮದೇ ಒಂದು ಪ್ರತಿಭೆಯನ್ನು ನೀಡಿದ್ದಾನೆ ದೇವರು. ಈ ಮನುಷ್ಯನಿಗೆ ಎಲ್ಲವನ್ನು ನೀಡಿದ್ದಾನೆ ದೇವರು ಅಂತಕ್ಕಂಥವನು.
ಆದರೆ ಆ ದೇವರಿಗೆ ನಾವು ಏನು ಮಾಡ್ತೀವಿ, ಆ ದೇವರಿಗೆ ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ ಒಂದೊಂದು ಸಲ. ಏನಾದರೂ ಕಷ್ಟ ಬಂದಾಗ ದೇವರೇ ನನಗೆ ಈ ಒಂದು ಕೆಲಸ ಮಾಡಿಕೊಡಪ್ಪ, ನಾನು ನಿನ್ನನ್ನು ಒಟ್ಟ ಮರೆಯೋದಿಲ್ಲ ಅಂಥೇಳಿ ಸ್ಮರಿಸ್ತೀವಿ. ಬಟ್ ಆ ಕೆಲಸ ಒಂದು ವೇಳೆ ನಮ್ಮ ಒಂದು ಮೊರೆಗೆ ಹೋಗೊಟ್ಟು ಆ ದೇವರು ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಆದಮೇಲೆ ಆ ದೇವ್ರ ನೆನಪೇ ಇರುವುದಿಲ್ಲ ನಮಗೆ. ದೇವರು ನನಗೇನು ಮಾಡು ಅಂತ ಹೇಳೋದಿಲ್ಲ, ಬಟ್ ಜೀವನದಲ್ಲಿ ನೀವು ಭೂಮಿ ಮೇಲೆ ಒಳ್ಳೆಯವರಿಗೆ ಒಳ್ಳೆಯ ಥರನಾಗಿರ್ರಿ, ಒಳ್ಳೆಯದನ್ನು ಮಾಡಿರಿ. ನಾನು ಏನೂ ಸ್ವಾರ್ಥ ಇಲ್ಲದೇ ಇಡೀ ಮನುಕುಲದ ಪ್ರತಿಯೊಂದು ಜೀವರಾಶಿಯನ್ನು ಬದುಕಿಸ್ತಾ ಇದ್ದೇನೆ. ಏನೂ ಸ್ವಾರ್ಥ ಇಲ್ಲ ದೇವ್ರದ್ದು. ತನಗಾಗಿ ತಾನು ಏನೂ ಮಾಡ್ಕೊಳ್ಳೋದಿಲ್ಲ. ಈ ಪ್ರಕೃತಿ ತನಗಾಗಿ ತಾನು ಏನನ್ನೂ ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಈ ಜಗತ್ತಿಗೆ, ಈ ಮನುಷ್ಯರಿಗೆ, ಜೀವರಾಶಿಗಳಿಗೆ ತಮ್ಮ ಜೀವವನ್ನು ಸ್ರವಿಸ್ತವೆ. ಪ್ರತಿಯೊಂದು ಗಿಡ ಮರ ಏನಾದರೂ ಕೂಡಿಟ್ಕೊಳ್ತಾವೆ ತಮ್ಮ ಸಲುವಾಗಿ. ಏನನ್ನು ಕೂಡಿಟ್ಕೊ, ಪ್ರತಿಯೊಂದು ಹಣ್ಣು ಕಾಯಿ ಪ್ರತಿಯೊಂದನ್ನು ಮನುಷ್ಯರಿಗೆ ನೀಡಿ ಮನುಷ್ಯರು ಹಸಿವು ಇಲ್ಲದ ಹಾಗೆ ನೆಮ್ಮದಿಯಿಂದ ಜೀವನ ಮಾಡುವ ಹಾಗೆ ಒಂದು ಇದನ್ನು ಹರಕೆಯನ್ನು ನೀಡ್ತವೆ. ಕುಂದಿರ್ಲಿಕ್ಕೆ ನೆರಳು ಕೊಡ್ತವೆ, ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಕಟ್ಟಿಗೆಗಳನ್ನು ಕೊಡ್ತವೆ. ಪ್ರಾಣಿಗಳು ನೋಡಿ ಹಾಲು ನೀಡ್ತವೆ ಮನುಷ್ಯರಿಗೆ. ಮತ್ತು ಆ ಒಂದು ಪ್ರಾಣಿಗಳಿಂದ ಏನೇನೆಲ್ಲ ಯೂಸ್ ತಗೊಳ್ತೀವಿ ನಾವು. ಆ ಒಂದು ದನ ಹಸು ಕರುಗಳು ಆ ಒಂದು ಸತ್ತ ಮೇಲೂ ಕೂಡ ಎಷ್ಟು ಪ್ರಯೋಜನಕ್ಕೆ ಬರ್ತವೆ. ಆದರೆ ಮನುಷ್ಯ ಇದ್ದಾಗಲೂ ಯಾರಿಗೂ ಪ್ರಯೋಜನಕ್ಕೆ ಬರಲ್ಲ. ಸತ್ತ ಮೇಲೆ ಕೂಡ ಅವನನ್ನು ಒಂದು ಕ್ಷಣ ಒಂದು ದಿನ ಕೂಡ ಮನೆಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಒಂದು ದಿನ ಇಟ್ಕೊಂಡ್ರೆ ಭಾಳ ಆಯ್ತದು, ಮೊದಲಿನ ಹೊರಗಡೆ ಬಿಡ್ತಾರೆ. ಮನುಷ್ಯನಿಗೆ ಇಟ್ಕೊಳಕ್ಕಾಗಂಗಿಲ್ಲ. ಮನುಷ್ಯನು ಯಾರಿಗೂ ಉಪಕಾರಿ ಅಲ್ಲ. ಪ್ರತಿಯೊಂದು ಪ್ರಕೃತಿಯಿಂದ ಎಷ್ಟೊಂದು ಪಡೆದುಕೊಳ್ತಾನೆ ಮನುಷ್ಯ. ಆದರೆ ಬೇರೆಯವ್ರಿಗೆ ಒಂದು ಒಳ್ಳೆಯ ಕೆಲಸವನ್ನು ಹೆಲ್ಪ್ ಮಾಡಲಿಕ್ಕೆ ಇದು ನಂದು ಇದೆಲ್ಲ ನಂದು ಅಂತಾನೆ ಹೊರತಾಗಿ ಯಾರಿಗೂ ಅದ್ರ ಮೇಲೆ ಅಧಿಕಾರ ತೋರಿಸ್ತಾನೆ. ಯಾರಾದರೂ ನಾ ಬೇಕು ಅಂತಂದವ್ರಿಗೆ ಒಂದು ಯಾವುದನ್ನು ನೀಡಲ್ಲ. ದಾನ ಧರ್ಮ ಯಾವುದನ್ನು ಮಾಡದೇನೆ ತನ್ನ ಒಂದು ಜೀವನವನ್ನು ನಡೆಸಿ ತನಗಾಗಿ ಎಲ್ಲ ಗುಡ್ಡೆ ಹಾಕ್ಕೊಂಡು ದೊಡ್ಡ ಶ್ರೀಮಂತನಾಗಿ. ಆದರೆ ಇಟ್ಟಿದ್ದು ತನಗೆ, ಕೊಟ್ಟಿದ್ದು ಪರರಿಗೆ. ಕೊಡದೇ ಇದ್ರೂ ಆದರೆ ಇನ್ನೊಬ್ಬರು ಭಾಳ ಕಷ್ಟ ಅಂತ ಬಂದಾಗ, ಭಾಳ ನೋವಿದೆ ಅಂತಂದಾಗ ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ಈಗ ವ್ಯಕ್ತಿಗಳಿಗೆ ಮಾತ್ರ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಈಗ ನೋಡ್ರಿ, ಮಹಿಳೆಯರಿಗೆ ಮನೆ ಬಿಟ್ಟರೆ ಬೇರೆ ಜಗತ್ತೇ ಗೊತ್ತಿಲ್ಲ ಅವ್ರಿಗೆ. ಮನೆ ಆಯಿತು, ಮನೆ ಏನಂತಾರೆ ಕಪ್ಪೆಯಲ್ಲಿ ಇರ್ತಲ್ಲ, ಬಾವಿಯಲ್ಲಿ ಕಪ್ಪೆ ಇರ್ತಲ್ಲ, ಆ ಥರ. ಮನೆ ಬಿಟ್ಟರೆ ಬೇರೆದ್ದೇನೂ ಗೊತ್ತಿರೋಂಗಿಲ್ಲ. ಯಾವುದೇ ರೀತಿಯ ಒಂದು ಸೇವೆ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಕೂಡ ಇರೋಂಗಿಲ್ಲ. ಆದರೆ ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ತುಂಬಾ ಮುಂದುವರೆದು ಎಲ್ಲ ಕ್ಷೇತ್ರಗಳಲ್ಲಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ನಾನು ಅಂತಕ್ಕಂಥದ್ದು, ನಾನು ಯಾರು ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಇಲ್ಲಿ ಭೂಮಿ ಮೇಲೆ ಎಲ್ಲರೂ ಸಹೋದರ ಸಹೋದರಿಯರಿದ್ದ ಹಾಗೆ. ಈ ಒಂದು ಭೂಮಿ, ಈ ಒಂದು ಬ್ರಹ್ಮಾಂಡ ಏನಿದೆ, ಇದೊಂದು ಕುಟುಂಬ. ಈ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಕುಲದ ಜಾತಿಯು ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರಿದ್ದ ಹಾಗೆ. ನಮ್ಮೆಲ್ಲರಿಗೂ ಒಬ್ಬನೇ ತಂದೆ, ಆ ಶಿವ ಪರಮಾತ್ಮ ಒಬ್ಬನೇ ತಂದೆ ಅಂದಮೇಲೆ ನಾವು ಅವನ ಮಕ್ಕಳು. ಎಷ್ಟೊಂದು ಅನ್ಯೋನ್ಯತೆಯಿಂದ, ಎಷ್ಟೊಂದು ಪ್ರೀತಿಯಿಂದ ಇರಬೇಕು. ಆದರೆ ಮನುಷ್ಯ ಎಲ್ಲವನ್ನು ಮರೆತು ತಾನಿರುವಂಥ ಒಂದು ಕ್ಷಣಿಕ ಭಾಳ ಕಾಲ ಇಲ್ಲ ಇಲ್ಲಿ ನಮಗೆ. ನಾವು ಇಲ್ಲಿ ಪಾತ್ರ ಮಾಡಲಿಕ್ಕೆ ಮಾತ್ರ ಬಂದಿದ್ದೇವೆ. ಆ ದೇವರು ನಮಗೆ ಒಂದು ಬಣ್ಣ ಕೊಟ್ಟಿದ್ದಾನೆ, ಒಂದು ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹ ಶಾಶ್ವತ ಅಲ್ಲ. ಈ ಒಂದು ಆತ್ಮ ಏನಿದೆಯಲ್ಲ, ಆತ್ಮಕ್ಕೆ ಒಂದು ರೂಪವನ್ನು ನೀಡಿದ್ದಾನೆ ಅಷ್ಟೇ. ಶರೀರ ಒಂದು ಬಟ್ಟೆ ಥರ, ಇದೊಂದು ಬಟ್ಟೆ ಥರ. ನಮ್ಮ ಆತ್ಮ ಯಾವಾಗ ನಮ್ಮ ಈ ಒಂದು ದೇಹದಿಂದ ಬೇರ್ಪಡುತ್ತೋ ಆವಾಗ ಈ ಶರೀರಕ್ಕೆ ಒಂದಿಷ್ಟು ಬೆಲೆ ಇರುವುದಿಲ್ಲ.
ಈಗ ನೋಡ್ರಿ, ಗಾಡಿ ಇರುತ್ತೆ, ಒಂದು ಕಾರು ಬಸ್ಸು ಇರುತ್ತೆ. ಅಲ್ಲ ಆ ಕಾರಿನೊಳಗೆ ಆ ಬಸ್ಸಿನೊಳಗೆ ಒಬ್ಬ ಚಾಲಕ ಇದ್ದರೆ ಮಾತ್ರ ಅದು ಮುಂದೆ ಹೋಗುತ್ತೆ. ಆ ಚಾಲಕನೇ ಇಲ್ಲ ಅಂತಂದಮೇಲೆ ಅದು ಒಂದು ಜಡ ವಸ್ತು ಇದ್ದಾಗೆ, ನಿಂತಲೇ ನಿಲ್ತದೆ, ಯಾವುದೇ ಚಲನ ಇಲ್ಲ, ಒಲನ ಇಲ್ಲ. ಹಾಗೆ ದೇವರು ಆದಿಯಿಂದ ಅಂತ್ಯದವರೆಗೆ ಇರ್ತಕ್ಕಂಥದ್ದು ದೇವರು ಒಬ್ಬನೇ ಮಾತ್ರ. ಮನುಷ್ಯರು ಯಾರಾದರೂ ಬದುಕಿದ್ದಾರೆ ಅಷ್ಟು ವರ್ಷಗಳ ಕಾಲ? ಇಲ್ಲ. ಮನುಷ್ಯನಿಗೆ ಎಷ್ಟೊಂದು ವ್ಯಾಮೋಹ ಮತ್ತು ಸ್ವಾರ್ಥದೊಂದಿಗೆ ಬದುಕ್ತಾನೆ. ಇಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಸ್ವಾರ್ಥ ಇಲ್ಲ, ವ್ಯಾಮೋಹ ಇಲ್ಲ. ಪರಸ್ಪರ ಒಂದೇ ಒಟ್ಟುಗೂಡಿ ಚೆನ್ನಾಗಿ ಪರಸ್ಪರ ಸಹಬಾಳ್ವೆಯನ್ನು ನಡೆಸ್ತವೆ. ಆ ಒಂದು ಗುಣ ಮನುಷ್ಯನಲ್ಲಿಲ್ಲ. ಆ ಒಂದು ಗುಣವನ್ನು ನಾವು ತೆಗೆದುಕೊಳ್ಬೇಕು, ನಾವು ಮಾಡಬೇಕು. ಆ ಒಂದು ದೇವರು ನಮಗೆ ನೀಡಿರ್ತಕ್ಕಂಥ ಈ ಒಂದು ಜೀವನ, ಈ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಈ ಒಂದು ಅಂಗಾಂಗ ದೇಹವನ್ನು ನಾವು ಒಳ್ಳೆಯದಕ್ಕಾಗಿ ಸ್ರವಿಸಬೇಕು, ಒಳ್ಳೆತನವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮಿಂದ ನಾವು ಪರೋಪಕಾರಿಗಳಾಗಿರಬೇಕು. ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಬಯಸೋದು ಯಾವುದು ಮಾಡ್ದೇನೆ ಚೆನ್ನಾಗಿ ಈ ಒಂದು ಜೀವನವನ್ನು ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು.